ಮನಸ್ಸಿನಲ್ಲೇ ಮುಂದಿನ ಮುಖ್ಯಮಂತ್ರಿ ಯಾಕೋ ಮಂಡಿಗೆ ತಿಂತಾ ಇರೋ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ತ್ಯಾಗದ ಮಾತನಾಡಿದ್ದಾರೆ. ಆದ್ರೆ ಈ ಬಾರಿ ಬಿಹಾರ ಎಲೆಕ್ಷನ್ಸ್ ನೆಪದಲ್ಲಿ ಹೊಸ ಬಾಣ ಬಿಟ್ಟಿರೋ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ರಾಹುಲ್ ಗಾಂಧಿ ಮೂಲಕ ತಮ್ಮ ಕನಸನ್ನ ಈಡೇರಿಸಿಕೊಳ್ಳೋ ತಂತ್ರ ಹೂಡಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ತ್ಯಾಗ ತ್ಯಾಗ ತ್ಯಾಗ. ಅವಕಾಶ ಸಿಕ್ಕಾಗಲೆಲ್ಲ ಕಾರ್ಯಕರ್ತರಿಗೆ ತ್ಯಾಗದ ಪಾಠ ಮಾಡುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಈ ಬಾರಿ ಬಿಹಾರದಲ್ಲಿ ಮತ್ತೆ ತ್ಯಾಗದ ಬಗ್ಗೆ ಪಾಠ ಮಾಡಿದ್ದಾರೆ ಹಾಗೂ ಮಾತನಾಡಿದ್ದಾರೆ ಕೂಡ. ನಾನು ಕಾಂಗ್ರೆಸ್ನ ಕಾರ್ಯಕರ್ತ, ನನಗೆ ಮುಖ್ಯಮಂತ್ರಿಯಾಗಲೇಬೇಕೆನ್ನುವ ಹಂಬಲ ಇಲ್ಲ ಅನ್ನುತ್ತಲೇ ರಾಹುಲ್ ಗಾಂಧಿ ಮೂಲಕ ಲಾಬಿಗೆ ದಾಳ ಉರುಳಿಸಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷರಿಂದ ಹೊಸದಾಳ. ತ್ಯಾಗದ ಮಾತಿನಿಂದ ರಾಹುಲ್ ಮನಗೆಲ್ತಾರ ಡಿಕೆಶಿ. 2025ರಲ್ಲೇ ಕರ್ನಾಟಕದ ಮುಖ್ಯಮಂತ್ರಿಯಾಗೋ ಕನಸು ಕಾಣ್ತಿರುವಂತಹ ಡಿಕೆ ಶಿವಕುಮಾರ್ ತನ್ನ ಮಹದಾಸೆ ಈಡೇರಿಸಿಕೊಳ್ಳಲು ಶತಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಮೇಲಿಂದ ಮೇಲೆ ದೆಹಲಿ ಯಾತ್ರೆ ಮಾಡಿದ್ರೂ ಡಿಸಿಎಂಗೆ ರಾಹುಲ್ ಗಾಂಧಿ ಭೇಟಿಯ ಭಾಗ್ಯ ಸಿಕ್ಕಿಲ್ಲ ನೋಡಿ. ಸತತ 1 ವರ್ಷದಿಂದ ರಾಗ ಭೇಟಿಗಾಗಿ ಕಾದು ಸುಸ್ತಾಗಿರುವಂತಹ ಟ್ರಬಲ್ ಶೂಟರ್ ಇದೀಗ ಹೊಸದೊಂದು ರಣತಂತ್ರವನ್ನು ಹೆಣೆದಿದ್ದಾರೆ. ಹೌದು, ನಿನ್ನೆ ಕರ್ನಾಟಕದಲ್ಲಿರುವಂತಹ ಬಿಹಾರ ಮತದಾರರ ಸಭೆ ಮಾಡಿದ್ದ ಡಿಕೆಶಿ ಗಾಂಧಿ ಕುಟುಂಬದ ಪರ ಬ್ಯಾಟ್ ಬೀಸಿದ್ದಾರೆ. ನಾನು ಮುಖ್ಯಮಂತ್ರಿಯಾಗೋದು ಮುಖ್ಯ ಅಲ್ಲ, ರಾಹುಲ್ ಗಾಂಧಿ ಪ್ರಧಾನಿಯಾಗುವುದೇ ನನ್ನ ಸಂಕಲ್ಪ ಅನ್ನುವ ಮೂಲಕ ರಾಹುಲ್ ಗಾಂಧಿ ಗಮನವನ್ನು ಸೆಳೆಯುವ ಕಸರತ್ತು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಒಂದು ದೊಡ್ಡ ಕುಟುಂಬ ಈ ದೇಶಕ್ಕೆ ತ್ಯಾಗ ಮಾಡಿದೆ. ಸೊ ಅವ್ರಿಗೆ ಶಕ್ತಿ ಕೊಡಬೇಕು. ಅದನ್ನೇ ಇವತ್ತು ತೇಜಸ್ವಿ ಅವರು ಇವತ್ತು ಘೋಷಣೆ ಕೂಡ ಮಾಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿಯ ಪ್ರಶ್ನೆ ಬಂದಾಗಲೆಲ್ಲ ಡಿಫೆನ್ಸಿವ್ ಆಗುವಂತಹ ಶಿವಕುಮಾರ್ ಬಹಿರಂಗವಾಗಿ ಎಲ್ಲಿಯೂ ಕೂಡ ತಮ್ಮ ಮಹದಾಸೆಯನ್ನ ಹೇಳಿಕೊಂಡಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಮುಗಿತು ಹೀಗನ್ನುತ್ತಲೇ ಡಿಕೆಶಿ ನಾನೊಬ್ಬ ಪಕ್ಕಾ ಕಾಂಗ್ರೆಸ್ ಮ್ಯಾನ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಈಗ ನನಗೆ ಬಿಹಾರ ಚುನಾವಣೆ ಮುಖ್ಯ, ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡೋದೇ ನನ್ನ ಆಸೆ ಅನ್ನೋ ಮೂಲಕ ಮತ್ತೊಂದು ತ್ಯಾಗದ ಬಾಣವನ್ನು ಹೂಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮನಸ್ಸಿನಲ್ಲೇ ಮುಂದಿನ ಮುಖ್ಯಮಂತ್ರಿ ಯಾಕೋ ಮಂಡಿಗೆ ತಿಂತಾ ಇರೋ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ತ್ಯಾಗದ ಮಾತನಾಡಿದ್ದಾರೆ. ಆದ್ರೆ ಈ ಬಾರಿ ಬಿಹಾರ ಎಲೆಕ್ಷನ್ಸ್ ನೆಪದಲ್ಲಿ ಹೊಸ ಬಾಣ ಬಿಟ್ಟಿರೋ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ರಾಹುಲ್ ಗಾಂಧಿ ಮೂಲಕ ತಮ್ಮ ಕನಸನ್ನ ಈಡೇರಿಸಿಕೊಳ್ಳೋ ತಂತ್ರ ಹೂಡಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ತ್ಯಾಗ ತ್ಯಾಗ ತ್ಯಾಗ. ಅವಕಾಶ ಸಿಕ್ಕಾಗಲೆಲ್ಲ ಕಾರ್ಯಕರ್ತರಿಗೆ ತ್ಯಾಗದ ಪಾಠ ಮಾಡುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಈ ಬಾರಿ ಬಿಹಾರದಲ್ಲಿ ಮತ್ತೆ ತ್ಯಾಗದ ಬಗ್ಗೆ ಪಾಠ ಮಾಡಿದ್ದಾರೆ ಹಾಗೂ ಮಾತನಾಡಿದ್ದಾರೆ ಕೂಡ. ನಾನು ಕಾಂಗ್ರೆಸ್ನ ಕಾರ್ಯಕರ್ತ, ನನಗೆ ಮುಖ್ಯಮಂತ್ರಿಯಾಗಲೇಬೇಕೆನ್ನುವ ಹಂಬಲ ಇಲ್ಲ ಅನ್ನುತ್ತಲೇ ರಾಹುಲ್ ಗಾಂಧಿ ಮೂಲಕ ಲಾಬಿಗೆ ದಾಳ ಉರುಳಿಸಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷರಿಂದ ಹೊಸದಾಳ. ತ್ಯಾಗದ ಮಾತಿನಿಂದ ರಾಹುಲ್ ಮನಗೆಲ್ತಾರ ಡಿಕೆಶಿ. 2025ರಲ್ಲೇ ಕರ್ನಾಟಕದ ಮುಖ್ಯಮಂತ್ರಿಯಾಗೋ ಕನಸು ಕಾಣ್ತಿರುವಂತಹ ಡಿಕೆ ಶಿವಕುಮಾರ್ ತನ್ನ ಮಹದಾಸೆ ಈಡೇರಿಸಿಕೊಳ್ಳಲು ಶತಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಮೇಲಿಂದ ಮೇಲೆ ದೆಹಲಿ ಯಾತ್ರೆ ಮಾಡಿದ್ರೂ ಡಿಸಿಎಂಗೆ ರಾಹುಲ್ ಗಾಂಧಿ ಭೇಟಿಯ ಭಾಗ್ಯ ಸಿಕ್ಕಿಲ್ಲ ನೋಡಿ. ಸತತ 1 ವರ್ಷದಿಂದ ರಾಗ ಭೇಟಿಗಾಗಿ ಕಾದು ಸುಸ್ತಾಗಿರುವಂತಹ ಟ್ರಬಲ್ ಶೂಟರ್ ಇದೀಗ ಹೊಸದೊಂದು ರಣತಂತ್ರವನ್ನು ಹೆಣೆದಿದ್ದಾರೆ. ಹೌದು, ನಿನ್ನೆ ಕರ್ನಾಟಕದಲ್ಲಿರುವಂತಹ ಬಿಹಾರ ಮತದಾರರ ಸಭೆ ಮಾಡಿದ್ದ ಡಿಕೆಶಿ ಗಾಂಧಿ ಕುಟುಂಬದ ಪರ ಬ್ಯಾಟ್ ಬೀಸಿದ್ದಾರೆ. ನಾನು ಮುಖ್ಯಮಂತ್ರಿಯಾಗೋದು ಮುಖ್ಯ ಅಲ್ಲ, ರಾಹುಲ್ ಗಾಂಧಿ ಪ್ರಧಾನಿಯಾಗುವುದೇ ನನ್ನ ಸಂಕಲ್ಪ ಅನ್ನುವ ಮೂಲಕ ರಾಹುಲ್ ಗಾಂಧಿ ಗಮನವನ್ನು ಸೆಳೆಯುವ ಕಸರತ್ತು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಒಂದು ದೊಡ್ಡ ಕುಟುಂಬ ಈ ದೇಶಕ್ಕೆ ತ್ಯಾಗ ಮಾಡಿದೆ.
ಸೊ ಅವ್ರಿಗೆ ಶಕ್ತಿ ಕೊಡಬೇಕು. ಅದನ್ನೇ ಇವತ್ತು ತೇಜಸ್ವಿ ಅವರು ಇವತ್ತು ಘೋಷಣೆ ಕೂಡ ಮಾಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿಯ ಪ್ರಶ್ನೆ ಬಂದಾಗಲೆಲ್ಲ ಡಿಫೆನ್ಸಿವ್ ಆಗುವಂತಹ ಶಿವಕುಮಾರ್ ಬಹಿರಂಗವಾಗಿ ಎಲ್ಲಿಯೂ ಕೂಡ ತಮ್ಮ ಮಹದಾಸೆಯನ್ನ ಹೇಳಿಕೊಂಡಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಮುಗಿತು ಹೀಗನ್ನುತ್ತಲೇ ಡಿಕೆಶಿ ನಾನೊಬ್ಬ ಪಕ್ಕಾ ಕಾಂಗ್ರೆಸ್ ಮ್ಯಾನ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಈಗ ನನಗೆ ಬಿಹಾರ ಚುನಾವಣೆ ಮುಖ್ಯ, ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡೋದೇ ನನ್ನ ಆಸೆ ಅನ್ನೋ ಮೂಲಕ ಮತ್ತೊಂದು ತ್ಯಾಗದ ಬಾಣವನ್ನು ಹೂಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮನಸ್ಸಿನಲ್ಲೇ ಮುಂದಿನ ಮುಖ್ಯಮಂತ್ರಿ ಯಾಕೋ ಮಂಡಿಗೆ ತಿಂತಾ ಇರೋ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ತ್ಯಾಗದ ಮಾತನಾಡಿದ್ದಾರೆ. ಆದ್ರೆ ಈ ಬಾರಿ ಬಿಹಾರ ಎಲೆಕ್ಷನ್ಸ್ ನೆಪದಲ್ಲಿ ಹೊಸ ಬಾಣ ಬಿಟ್ಟಿರೋ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ರಾಹುಲ್ ಗಾಂಧಿ ಮೂಲಕ ತಮ್ಮ ಕನಸನ್ನ ಈಡೇರಿಸಿಕೊಳ್ಳೋ ತಂತ್ರ ಹೂಡಿದ್ದಾರಾ ಅನ್ನೋ ಪ್ರಶ್ನೆ ಇದೆ. ತ್ಯಾಗ ತ್ಯಾಗ ತ್ಯಾಗ. ಅವಕಾಶ ಸಿಕ್ಕಾಗಲೆಲ್ಲ ಕಾರ್ಯಕರ್ತರಿಗೆ ತ್ಯಾಗದ ಪಾಠ ಮಾಡುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಈ ಬಾರಿ ಬಿಹಾರದಲ್ಲಿ ಮತ್ತೆ ತ್ಯಾಗದ ಬಗ್ಗೆ ಪಾಠ ಮಾಡಿದ್ದಾರೆ ಹಾಗೂ ಮಾತನಾಡಿದ್ದಾರೆ ಕೂಡ. ನಾನು ಕಾಂಗ್ರೆಸ್ನ ಕಾರ್ಯಕರ್ತ, ನನಗೆ ಮುಖ್ಯಮಂತ್ರಿ ಆಗಲೇಬೇಕೆನ್ನುವ ಹಂಬಲ ಇಲ್ಲ ಅನ್ನುತ್ತಲೇ ರಾಹುಲ್ ಗಾಂಧಿ ಮೂಲಕ ಲಾಬಿಗೆ ದಾಳ ಉರುಳಿಸಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಕೆಪಿಸಿಸಿ ಅಧ್ಯಕ್ಷರಿಂದ ಹೊಸದಾಳ. ತ್ಯಾಗದ ಮಾತಿನಿಂದ ರಾಹುಲ್ ಮನಗೆಲ್ತಾರಾ ಡಿಕೆಶಿ? 2025ರಲ್ಲೇ ಕರ್ನಾಟಕದ ಮುಖ್ಯಮಂತ್ರಿಯಾಗೋ ಕನಸು ಕಾಣ್ತಿರುವಂತಹ ಡಿಕೆ ಶಿವಕುಮಾರ್ ತನ್ನ ಮಹದಾಸೆ ಈಡೇರಿಸಿಕೊಳ್ಳಲು ಶತಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಮೇಲಿಂದ ಮೇಲೆ ದೆಹಲಿ ಯಾತ್ರೆ ಮಾಡಿದ್ರೂ ಡಿಸಿಎಂಗೆ ರಾಹುಲ್ ಗಾಂಧಿ ಭೇಟಿಯ ಭಾಗ್ಯ ಸಿಕ್ಕಿಲ್ಲ ನೋಡಿ. ಸತತ 1 ವರ್ಷದಿಂದ ರಾಗ ಭೇಟಿಗಾಗಿ ಕಾದು ಸುಸ್ತಾಗಿರುವಂತಹ ಟ್ರಬಲ್ ಶೂಟರ್ ಇದೀಗ ಹೊಸದೊಂದು ರಣತಂತ್ರವನ್ನು ಹೆಣೆದಿದ್ದಾರೆ. ಹೌದು, ನಿನ್ನೆ ಕರ್ನಾಟಕದಲ್ಲಿರುವಂತಹ ಬಿಹಾರ ಮತದಾರರ ಸಭೆ ಮಾಡಿದ್ದ ಡಿಕೆಶಿ ಗಾಂಧಿ ಕುಟುಂಬದ ಪರ ಬ್ಯಾಟ್ ಬೀಸಿದ್ದಾರೆ. ನಾನು ಮುಖ್ಯಮಂತ್ರಿಯಾಗುವುದು ಮುಖ್ಯ ಅಲ್ಲ, ರಾಹುಲ್ ಗಾಂಧಿ ಪ್ರಧಾನಿಯಾಗುವುದೇ ನನ್ನ ಸಂಕಲ್ಪ ಅನ್ನುವ ಮೂಲಕ ರಾಹುಲ್ ಗಾಂಧಿ ಗಮನವನ್ನು ಸೆಳೆಯುವ ಕಸರತ್ತು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಬಂದಿದ್ರು, ನೀವು ನನಗೆ ದೊಡ್ಡ ಸ್ಥಾನ ಬೇಕು ಅಂತ ಹೇಳಿದಿರಿ, ಅದು ಮುಖ್ಯ ಅಲ್ಲ. ಅಲ್ಲಿ ಬಿಹಾರಲ್ಲಿ ಮಹಾಗಠಬಂಧನ ಅಧಿಕಾರಕ್ಕೆ ತಂದ್ರೆ ನನಗೆ ಎಲ್ಲಾ ಸ್ಥಾನನೂ ನೀವು ಕೊಟ್ಟಂಗೆ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಒಂದು ದೊಡ್ಡ ಕುಟುಂಬ ಈ ದೇಶಕ್ಕೆ ತ್ಯಾಗ ಮಾಡಿದೆ. ಸೊ ಅವ್ರಿಗೆ ಶಕ್ತಿ ಕೊಡಬೇಕು. ಅದನ್ನೇ ಇವತ್ತು ತೇಜಸ್ವಿ ಅವರು ಇವತ್ತು ಘೋಷಣೆ ಕೂಡ ಮಾಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿಯ ಪ್ರಶ್ನೆ ಬಂದಾಗಲೆಲ್ಲ ಡಿಫೆನ್ಸಿವ್ ಆಗುವಂತಹ ಶಿವಕುಮಾರ್ ಬಹಿರಂಗವಾಗಿ ಎಲ್ಲಿಯೂ ಕೂಡ ತಮ್ಮ ಮಹದಾಸೆಯನ್ನ ಹೇಳಿಕೊಂಡಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯನವರು ಹೇಳಿದ ಮೇಲೆ ಮುಗಿತು ಹೀಗನ್ನುತ್ತಲೇ ಡಿಕೆಶಿ ನಾನೊಬ್ಬ ಪಕ್ಕಾ ಕಾಂಗ್ರೆಸ್ ಮ್ಯಾನ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಈಗ ನನಗೆ ಬಿಹಾರ ಚುನಾವಣೆ ಮುಖ್ಯ, ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿ ಮಾಡೋದೇ ನನ್ನ ಆಸೆ ಅನ್ನೋ ಮೂಲಕ ಮತ್ತೊಂದು ತ್ಯಾಗದ ಬಾಣವನ್ನು ಹೂಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.